ನಮಸ್ಕಾರ ಮೆಹಬೂಬ್ ಶರೀಫ್ ಅವರೇ. ನಮಸ್ಕಾರ ಸರ್. ಏನ್ ಸರ್, ಮಳೆಗಾಲದಲ್ಲಿ ಬೇಲೂರಿನಲ್ಲಿ ಆನೆ ಕಾರ್ಯಾಚರಣೆ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹೊಸ ಹೊಸ ಆನೆಗಳು ಕಾರ್ಯಾಚರಣೆಗೆ ಬಂದಿದಾವ ಅನ್ನೋದು ಬಹುದೊಡ್ಡ ಸುದ್ದಿ. ಏನ್ ಸರ್, ಯಾವ ಆನೆಗಳು ಬಂದಿದೆ ಸರ್? ಸರ್, ನಮ್ಮ ಕುಮ್ಕಿ ಆನೆಗಳು ಈಗ ಹೊಸದಾಗಿ ಅಂತ ಹೇಳಿದ್ರೆ ಅಜ್ಜಯ್ಯ ಅಂತ ಹೇಳಿ ಟೋಟಲ್ಲು 6 ಆನೆಗಳು, 6 ಸಾಕಾನೆಗಳು ನಮ್ಮ ಈ ಕಾರ್ಯಾಚರಣೆಗೆ ಬಂದಿದಾವೆ ಸರ್. ಈಗ ಅದರಲ್ಲಿ ಮುಖ್ಯವಾಗಿ ಅಜ್ಜಯ್ಯ ಅನ್ನೋದು ಹೊಸದಾಗಿ ಬಂದಿದೆ ನಮ್ಮ ಏರಿಯಾ ಕಡೆ, ಬೇಲೂರು ಕಡೆ. ಈಗ ಅಜ್ಜಯ್ಯ, ಏಕಲವ್ಯ, ಧನಂಜಯ, ಪ್ರಶಾಂತ, ನಮ್ಮ ಲಕ್ಷ್ಮಣ, ಈಶ್ವರ ತುಂಬಾ ಬಲಿಷ್ಠವಾಗಿದೆ, ನೋಡಕ್ಕೂ ತುಂಬಾ ಚೆನ್ನಾಗಿದಾವೆ. ಇವತ್ತು ಅಭಿಮನ್ಯು ಕೂಡ ಬಂದಿಲ್ಲ. ಅಭಿಮನ್ಯು ಬರ್ತಾನೆ ಅಂತ ನಾವು ಅನ್ಕೊಂಡಿದ್ವಿ, ಆದ್ರೆ ಅಭಿಮನ್ಯು ಇಲ್ಲ. ಆದ್ರೆ ಇದು ಎಲ್ಲರ ಸುದ್ದಿ ಒಂಟಿ ಸಲಗವನ್ನ ಹಿಡಿಲಿಕ್ಕೆ ಬಂದಿದೆ ಅಂತ ಹೇಳಿ. ಯಾವ್ದು ಸರ್ ಇದು ಒಂಟಿ ಸಲಗ? ಏನ್ ಕತೆ ಸರ್ ಒಂಟಿ ಸಲಗದ್ದು? ಒಂಟಿ ಸಲ್ಗ ಅಂತ ಹೇಳಿದ್ರೆ ಸರ್, ನಾವೀಗ ಅದಕ್ಕೆ ಹೊಸದಾಗಿ ಒಂದು ಹೆಸರಿಟ್ಟಿದೀವಿ. ಈಗ ಹೊಸದಾಗಿ ಒಂದು ಆನೆ ಬಂದಿದೆ. ನಾನೇನ್ ಅನ್ಕೊಂಡಿದ್ದೆ, ಅದು KP ಕಲರ್ 2 ಅಥವಾ ಪೆನ್ಸಿಲ್ ಕೊರೆ ಇರ್ಬೋದು ಅಂತ ಹೇಳಿ ನಾವು ಅದನ್ನ ನೋಡೋ ಹೊತ್ತಿಗೆ ಅದೇ ರೀತಿ ಇತ್ತು, ಸೇಮ್ ಅದೇ ಆನೆ ಏನೋ ಅಂತ ನಾವು ಅನ್ಕೊಂತಾ ಇದ್ವಿ. ಆದ್ರೆ ಇದು ಹೊಸದಾಗಿ ಬಂದಿರುವಂತ ಆನೆ ಸೇಮ್ ಪೆನ್ಸಿಲ್ ಕೋರೆ ರೀತಿ ಮೈಕಟ್ಟು, ಅದರ ದಂತ ಸೇಮ್ ಹೈಟು ಗೀಟು ಎಲ್ಲ ಒಂದೇ ರೀತಿ ಇದ್ದು, ಇದು ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಜನಗಳ ಮೇಲೆ ದಾಳಿ ಮಾಡುವಂತದ್ದು. ಈಗ ಹಿಂದೆ ಒಂದು ವಾರದ ಹಿಂದೆ ಒಂದು ಕಣ್ಗುಪ್ಪೆ ಅನ್ನೋ ಗ್ರಾಮದಲ್ಲಿ ಒಂದು 45 ವರ್ಷದ ಒಂದು ಕೂಲಿ ಕಾರ್ಮಿಕರಿಗೆ ಒಂದು ದಾಳಿ ಮಾಡಿ ಒಂದು ಸಾವು ಕೂಡ ಆಯ್ತು. ಆ ನಿಟ್ಟಿನಲ್ಲಿ ತುಂಬಾ ರೈತರು ಕೂಡ ಹೋರಾಟನ ಮಾಡಿದ್ರು, ಈ ಕಾರ್ಯಾಚರಣೆ ಮಾಡ್ಬೇಕಂತ ಒತ್ತಾಯನ ಹೇರಿದ್ರು. ಇವತ್ತಿನ ಮಟ್ಟಿಗೆ ನಮ್ಮ ಅರಣ್ಯ ಇಲಾಖೆಯವರು, ಹಿರಿಯ ಅಧಿಕಾರಿಗಳೆಲ್ಲ ಡಿಸೈಡ್ ಮಾಡಿ ಒಂದು ಕಾರ್ಯಾಚರಣೆ ನಡೆಸಬೇಕು, ಈ ಒಂಟಿ ಸಲ್ಗಾನ ಸೆರೆ ಹಿಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಸಾಕಾನೆಗಳು ನಮ್ಮ ದುಬಾರೆಯಿಂದ ಈಗ ಬೇಲೂರು ತಾಲೂಕು ನಮ್ಮ ಕೋಗಿಲ್ ಮನೆ ಬಂದು ಇಳಿದಿದ್ದಾವೆ. ಕೋಗಿಲ್ ಮನೆ ಅಂತ ಹೇಳಿದ್ರೆ ಈಗ ಹೊಸದಾಗಿ ಒಂದು ಆನೆ ಕ್ಯಾಂಪ್ ಮಾಡಿದ್ದಾರೆ, ಆನೆ ಬಿಡಾರ. ಯಾವ ರೀತಿ ಇದೆ ಅಂತ ಹೇಳಿದ್ರೆ ಒಂದು ಕೆರೆ, ಒಂದು ನೀಲಗಿರಿ ತೋಪಿದೆ, ಸುತ್ತ ಒಂದು ವಾತಾವರಣ ತುಂಬಾ ಚೆನ್ನಾಗಿದೆ. ಆನೆಗಳಿಗಿರಕ್ಕೆ ಜಾಸ್ತಿ ಜನಗಳ ಒಂದು ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ಹಿಂದೆ ಬಿಕ್ಕೋಡ್ನಲ್ಲಿ ನಮ್ಮ ಸಾಕಾನೆ ಕ್ಯಾಂಪ್ ಹಾಕ್ತಾ ಇದ್ರು. ಅಲ್ಲಿ ತುಂಬಾ ಪಬ್ಲಿಕ್ ನೋಡಕ್ಕಂತಾನೆ ತುಂಬಾ ಪಬ್ಲಿಕ್ ಹೋಗ್ತಾ ಇತ್ತು. ಆದ್ರೆ ಇಲ್ಲಿ ಪಬ್ಲಿಕ್ ಹೋಗಕ್ಕೆ ಸ್ವಲ್ಪ ಅವಕಾಶ ಕಮ್ಮಿ ಇದೆ, ಗೊತ್ತೂ ಆಗಲ್ಲ. ಸ್ವಲ್ಪ ಮೇನ್ ರಸ್ತೆಯಿಂದ ನಮ್ಮ ಬೇಲೂರು ಸಕಲೇಶ್ಪುರ ಏನು ಅಟ್ಯಾಚ್ಮೆಂಟ್ ಏನು ರೋಡ್ ಇದೆ, ಅದು ಆ ರಸ್ತೆಯಿಂದ ಸ್ವಲ್ಪ ಸರಿಸುಮಾರು 1.5-2 ಕಿಲೋಮೀಟರ್ ಒಳಗಡೆ ಬರುತ್ತೆ ಇದು ಈ ಕ್ಯಾಂಪ್. ಸಾಕಾನೆಗಳಿಗೆ ಇರೋಕ್ಕೂ ತುಂಬಾ ಚೆನ್ನಾಗಿದೆ. ಮಾತ್ರ ನಿನ್ನೆ ಬಂದು ಇಳ್ದಂತ ನಮ್ಮ ಸಾಕಾನೆಗಳು ಇವತ್ತು ಬೆಳಿಗ್ಗೆ ಈ ಒಂದು ರೇಡಿಯೋ ಕಾಲರ್ ಅಳವಡಿಕೆ ಮಾಡಲು ನಮ್ಮ ಭುವನೇಶ್ವರಿ ಏನ್ ಆನೆ ಇದೆಯೋ ಅದಕ್ಕೆ ಒಂದು ರೇಡಿಯೋ ಕಾಲರ್ ಇತ್ತು ಆಲ್ರೆಡಿ. ಆದ್ರೆ ಇವತ್ತು ಅದು ಕೆಟ್ಟೋಗಿದೆ, ಮತ್ತೆ ಅದು ಸರಿ ಮೆಸೇಜ್ ಅದು ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ಇವತ್ತು ಅರಣ್ಯ ಇಲಾಖೆಯವರು ಇವತ್ತು ಆ ಭುವನೇಶ್ವರಿ ಅನ್ನೋ ಒಂದು ಕಾಡಾನೆಗೆ ಅದರಲ್ಲಿ ಒಂದು 20-25 ಕಾಡಾನೆಗಳ ಗುಂಪಿದೆ. ಅದು ಒಂದಕ್ಕೆ ರೇಡಿಯೋ ಕಾಲರ್ ಹಾಕಿದ್ರೆ ಇಡೀ ಗುಂಪಿನ ಮೆಸೇಜ್ ಗೊತ್ತಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ರೇಡಿಯೋ ಕಾಲರ್ ಅಳವಡಿಕೆ ಮಾಡುವಂತಹ ಕಾರ್ಯಾಚರಣೆ ನಡೆಯಿತು ಸರ್. ಅದು ಸರ್, ಈಗ ರೇಡಿಯೋ ಕಾಲರ್ ಅಳವಡಿಕೆ ಮಾಡುವಂತದ್ದೇ ಸುಮಾರು ಗಂಟೆಗಳು ತುಂಬಾ ರೋಚಕವಾಗಿತ್ತಂತೆ. ಏನಾಯ್ತು ಸರ್ ಸಂಪೂರ್ಣ ಚಿತ್ರಣ? ಸರ್, ಇವತ್ತು ನಮ್ಮ ಕಾನಹಳ್ಳಿ ಫಾರೆಸ್ಟ್ ಹೋಗುವಂತ, ಅರೆಹಳ್ಳಿಯಿಂದ ಕಾನಹಳ್ಳಿಗೆ ಹೋಗುವಂತ ರಸ್ತೆಯಲ್ಲಿ ಮಲ್ಸಾವರ ಅನ್ನೋ ಒಂದು ಗ್ರಾಮ ಬರುತ್ತೆ. ಆ ಗ್ರಾಮದಲ್ಲಿ ಬೀಡು ಬಿಟ್ಟಿರುವಂತ ನಮ್ಮ ಭುವನೇಶ್ವರಿ ಆ್ಯಂಡ್ ಟೀಮ್ ಸರ್, ಇದು ಭುವನೇಶ್ವರಿ ಆ್ಯಂಡ್ ಗುಂಪು. ಅದರಲ್ಲಿ ನೋಡಿ, ಆ ಗುಂಪಿನಿಂದ ನಮ್ಮ ಭುವನೇಶ್ವರಿ ಅನ್ನೋ ಕಾಡಾನೆಗೆ ರೇಡಿಯೋ ಕಾಲರ್ ಅಳವಡಿಕೆ ಮಾಡ್ಬೇಕಂದ್ರೆ ಆ ಗುಂಪಿನಿಂದ ಬೇರ್ಪಡಿಸ್ಬೇಕಂದ್ರೆ ಅಷ್ಟು ಸುಲಭದ ಮಾತಿಲ್ಲ ಸರ್. ಯಾಕಂದ್ರೆ ಇಡೀ ಗುಂಪು ಒಂದ್ ಕಡೆ ಇರುತ್ತೆ, ಅದರಲ್ಲಿ ಟಸ್ಕರ್ಗಳು ಕೂಡ ಇರ್ತವೆ. ನಮ್ಮ ಸಾಕಾನೆಗಳು ಮತ್ತು ನಮ್ಮ ಅಧಿಕಾರಿಗಳು, ನಮ್ಮ ETF ತಂಡ ಆಗಿರ್ಬೋದು, ಇವತ್ತು ನೋಡಿ ನಮ್ಮ ಮಡಿಕೇರಿ ಒಂದು ವಿಭಾಗದಿಂದ, ಮತ್ತೆ ಬಂಡೀಪುರ ವಿಭಾಗ, ಮತ್ತೆ ನಮ್ಮ ನಾಗರೋಳೆ ವಿಭಾಗದಿಂದ ಹಲವು ಸಿಬ್ಬಂದಿಗಳು ಇಲ್ಲಿಗೆ ಈ ಕಾರ್ಯಾಚರಣೆಗೆ ಭಾಗವಹಿಸಿದ್ದಾರೆ ಸರ್. ಇವತ್ತು ಹೆಚ್ಚು ಕಡಿಮೆ 300ರಿಂದ ಹೆಚ್ಚು ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲ ಸೇರಿ 300 ಜನ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರೋ. ಏನ್ ಸರ್, ಏನ್ ಹೇಳ್ತೀರಾ? 300 ಜನ ಅಂದ್ರೆ ಏನ್ ಸರ್ ಇದು? ಮೆನ್ ಪವರ್ ಏನು? ಅವ್ರದೇ ದೊಡ್ಡ ಒಂದು ತಂಡನೇ ಇರ್ಬೇಕನ್ಸತ್ತಿಲ್ಲಿ. ಹೌದು ಸರ್. ಯಾಕಂದ್ರೆ ಇದು ತಂಡಕ್ಕಿಂತ ಮುಖ್ಯವಾಗಿ ಇಲ್ಲಿ ಅನುಭವ ಮುಖ್ಯ ಸರ್. ಯಾಕಂತ ಹೇಳಿದ್ರೆ ಹಿಂದೆ ಒಂದು ಸಿಂಗಲ್ದಂತ ಒಂದು ಕಾರ್ಯಾಚರಣೆ ನಡೀತು, ಹಗ್ಗ ಕಟ್ ಮಾಡ್ಕೊಳ್ತು, ಓಡೋಯ್ತು. ಮತ್ತೆ ಅದು 3 ದಿವಸ ಕಾಲ ಅದು ಆ ಕಾರ್ಯಾಚರಣೆ ಹುಡುಕಿ, ನಾಯಿ ಹೋಗಿ ತೋರಿಸಿ ಮತ್ತೆ ಅದನ್ನ ಸೆರೆ ಹಿಡಿಯುವಂತ ಕಾರ್ಯಾಚರಣೆ ನಡೀತು. ಯಾವ ನಾಯಿ ಸರ್ ಅದು ತೋರಿಸಿದ್ದು? ಅದು ಅರಣ್ಯ ಇಲಾಖೆಯಲ್ಲಿ ಈಗ ಹೊಸದಾಗಿ ಒಂದು ನಾಯಿನ ಈಗ ಮಾಡಿದ್ದಾರೆ ಸರ್, ಅಪಾಯಿಂಟ್ ಮಾಡಿದ್ದಾರೆ. ಅದು ಈಗ ಸೇರ್ಪಡೆ ಆಗಿರುವಂತ ಒಂದು ಈಗ ಅರಣ್ಯ ಇಲಾಖೆಗೆ ಒಂದು ಧೈರ್ಯ ತುಂಬುವಂತ ಕೆಲಸ ಆಗಿದೆ. ಅದು ಅಂದ್ರೆ ಅಂದ್ರೆ ಈ ಪೊಲೀಸರು ಹೇಗೆ ಪೊಲೀಸ್ ಡಾಗ್ ಸ್ಕ್ವಾಡ್ ಇದೆ, ಅದೇ ರೀತಿ ಫಾರೆಸ್ಟ್ ಇಲಾಖೆಗೂ ಡಾಗ್ ಸ್ಕ್ವಾಡ್ ಇದೆ ಈಗ. ಇದೆ ಸರ್. ಯಾಕಂದ್ರೆ ಆನೇನ್ ಹಿಂದೆ ಬೆನ್ನತ್ತ ಸರ್ ಅದು?
ಹೌದು, ಆನೆ ಎಲ್ಲಿದೆ ಅಂತ ಹೋಗ್ಬಿಟ್ಟು ಅದು ತೋರಿಸುವಂತ ಕೆಲಸ ಮಾಡುತ್ತೆ. ಯಾಕಂದ್ರೆ ಒಂದೊಂದ್ ಕಡೆ ಡ್ರೋನ್ ಕ್ಯಾಮ್ರಾ ಎಷ್ಟೇ ಬಿಟ್ರು ಕೂಡ ಏನು ತುಂಬಾ ಕಾಡಿರುತ್ತೆ, ಒಂದು ತೋಟದಲ್ಲಿ ಏನ್ ಮರಗಳು ಅವತಿರ್ತವೆ, ಅಲ್ಲಿ ಡ್ರೋನ್ ಇಂದ ಗೊತ್ತಾಗಲ್ಲ ಆನೆ ಎಲ್ಲಿದೆ ಅನ್ನೋದು ಗುರ್ತು ಹಿಡಿಯೋದು ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ನಾಯಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಯಾವ ರೀತಿ ಹೋಗಿ ಯಾವ ರೀತಿ ಹಿಡಿತಾರೋ ಅದೇ ರೀತಿ ಈ ಆನೆಗಳನ್ನ ಕೂಡ ಹಿಂಬಾಲಿಸ್ತಾ ಹೋಗಿ ಅದ್ರ ಹೆಜ್ಜೆನ ಗುರ್ತನ ವಾಸನೆನ ಹಿಡ್ಕೊ ಹೋಗಿ ಎಲ್ಲಿದೆ ಆನೆ ಅಲ್ಲಿ ಹೋಗಿ ಅದು ತೋರಿಸುವಂತ ಕೆಲಸ ಮಾಡುತ್ತೆ. ಈ ಕಾರ್ಯಾಚರಣೆಗೆ ಒಂದು ಸುಲಭ ಒಂದು ಓ ಸ್ವಲ್ಪ ಓ ಓ easy ಅಂದ್ರೆ ಆಗೋ ರೀತಿ ಮಾಡ್ಕೊಡುತ್ತೆ ಸರ್. ಹಾ ಅದೇ ಗೊತ್ತಾಯ್ತು ಸರ್. ಈಗ ಸ್ಮೆಲ್ ತಗೊಳುತ್ತೆ ಆನೆದು, ಹೌದು, ಸ್ಮೆಲ್ ಅದು ಎಲ್ಲಿದೆ ಅಂತ ಹೇಳಿ ಕರೆಕ್ಟ್ ಆಗಿ ಹೋಗುತ್ತೆ. ಸೊ ಆ ರೀತಿಯ ಒಂಟಿಕೋರೆ ಆನೆ ತಪ್ಪಿಸ್ಕೊಂಡು ಹೋಗಿದ್ದನ್ನ ಹಿಡಿದ್ರು ಸರ್. ಸೊ ಆ ಕಾರಣಕ್ಕೆ ಇವತ್ತು ನುರಿತ ಸಿಬ್ಬಂದಿಗಳು ಎಲ್ಲಾ ಕ್ಯಾಂಪ್ನಿಂದ ಕರೆಸ್ಕೊಂಡಿದ್ರು. ಕರೆಸ್ಕೊಂಡಿದ್ದಾರೆ ಸರ್. ಸರ್ ಮುಂದೆ ಏನಾಗುತ್ತೆ ಸರ್, ಇದು ಹೇಗಾಗುತ್ತೆ ಸರ್? ಇದು ಒಂದು ನೀವು ರೇಡಿಯೋ ಕಾಲರ್ ಅಳವಡಿಸುವ ಹೊತ್ತಿಗೆ ಏನೆಲ್ಲ ಆಗುತ್ತೆ ಸರ್ ವಿಶೇಷ? ಇದು ಏನಾಗುತ್ತೆ ಅಂತ ನಮ್ಮ ಸಾಕಾನೆಗಳು ಆ ಭುವನೇಶ್ವರಿ ಇರೋ ಜಾಗಕ್ಕೆ ಮೊದಲು ಸಿಬ್ಬಂದಿಗಳು ಹೋಗ್ತಾರೆ, ಎಲ್ಲಿದೆ ನೋಡ್ತಾರೆ. ಅದ್ರ ನಂತರ ನಮ್ಮ ಭುವನೇಶ್ವರಿ ಮತ್ತೆ ಗುಂಪನ್ನ ಫಸ್ಟ್ ಬೇರ್ಪಡಿಸುವಂತ ಕೆಲಸ ಮಾಡ್ತಾರೆ. ಅದೇ ಒಂದು ರಿಸ್ಕ್ ಕೆಲಸ ಇದೆ. ಯಾಕಂತ ಹೇಳಿದ್ರೆ ಗುಂಪಲ್ಲಿರುವಂತಹ ಭುವನೇಶ್ವರಿನೇ ಆನೆನ ಬೆಲ್ಟ್ ಏನ್ ಹಾಕ್ಬೇಕು ಅದೇ ಆನೆನ ಬೇರ್ಪಡಿಸ್ಬೇಕು. ಇಡೀ ಗುಂಪಿನಿಂದ ಬೇರ್ಪಡಿಸಿ ಅದಾದ ನಂತರ ಈ ಕಾಡಾನೆಗೆ ನಮ್ಮ ಭುವನೇಶ್ವರಿಗೆ ರೇಡಿಯೋ ಕಾಲರ್ ಅಳವಡಿಕೆ ಮಾಡುವಂತ ಕೆಲಸ ಮಾಡ್ತಾರೆ. ಅದು ಅಷ್ಟು ಸುಲಭವಾದ ಮಾತಲ್ಲ. ಸಿಬ್ಬಂದಿಗಳ ಒಂದು ಕಾರ್ಯವೈಖರಿ ಕೂಡ ಮತ್ತೆ ತುಂಬಾ ಒಂದು ಕಷ್ಟಕರವಾಗಿರುತ್ತೆ. ಅವರು ಕೂಡ ಊಟ ತಿಂಡಿ ಏನು ಇಲ್ದಲೆ ಬರೀ ನೀರು ಖಾಲಿ ಆಗುತ್ತೆ, ಕುಡಿಯಕ್ ನೀರು ಕೂಡ ಸಿಗೋದಿಲ್ಲ ತೋಟಗಳಲ್ಲಿ. ಕಾರ್ಯಾಚರಣೆ ಅಂತ ಹೇಳಿದ್ರೆ ಅಷ್ಟು ರಿಸ್ಕ್ ಇರುತ್ತೆ, ಅಷ್ಟು ಕಷ್ಟಕರವಾಗಿರುತ್ತೆ. ಅದ್ರಲ್ಲಿ ಪ್ರಾಣ ಭಯ ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ಕಾಡಾನೆಗಳು ಎಲ್ಲ ಬಿಟ್ಟಿರುತ್ತೆ. ತೋಟ ಅಂತ ಹೇಳಿದ್ರೆ 20-30 ಕಾಡಾನೆಗಳಂದ್ರೆ ಒಂದು ಸುಲಭದ ಮಾತಿಲ್ಲ. ಅದರಿಂದ ಒಂದು ಕಾಡಾನೆನ ಬೇರ್ಪಡಿಸಿ ರೇಡಿಯೋ ಕಾಲರ್ ಹಾಕುವಂತದ್ದು ನಾವು ಇಲ್ಲಿ ನೋಡಿ ಹೇಳುವಂತದ್ದು ಅಲ್ಲ. ಯಾಕಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ. ಆದ್ರೂ ಕೂಡ ಈ ಕಾರ್ಯಾಚರಣೆ ನಮ್ಮ ಸಾಕಾನೆಯ ಒಂದು ಬಲದಿಂದ ಇವತ್ತು ಈ ಕಾರ್ಯಾಚರಣೆ ಒಂದು ಸುಲಭವಾಗಿ 1 ಗಂಟೆಲಿ ತುಂಬಾ ಮಳೆ ಕೂಡ ಇತ್ತು. ಇಲ್ಲಿ ನಮ್ಮ ಅರಹಳ್ಳಿ ಭಾಗ, ಸಕಲೇಶ್ಪುರ ಭಾಗ ತುಂಬಾ ಮಳೆ ಕೂಡ ಇದೆ. ಆ ಕಾರಣದಲ್ಲೂ ಮಳೆ ಮಧ್ಯದಲ್ಲೂ ಕೂಡ ಈ ಕಾರ್ಯಾಚರಣೆನ ಯಶಸ್ವಿ ಮಾಡಿದ್ದಾರೆ. ನಮ್ಮ ಡಾಕ್ಟರ್ 3 ಜನ ಸೇರಿ ಈ ಕಾರ್ಯಾಚರಣೆನ ಯಶಸ್ವಿಗೆ ಅವ್ರದ್ದು ಕೂಡ ಒಂದು ಮುಖ್ಯ ಪಾತ್ರ ಅಂತಾನೆ ಹೇಳ್ಬೋದು ಸರ್. ಮತ್ತೆ ಸಿಬ್ಬಂದಿಗಳ ಒಂದು ETF ಸಿಬ್ಬಂದಿಗಳು ಆಗಿರ್ಬೋದು, ಈಗ ಹೊರಗಡೆಯಿಂದ ಬಂದಂತ ತಂಡನೂ ಕೂಡ ಆಗಿರ್ಬೋದು, ಹಿಂಬಾಲಿಸೋದು ಮತ್ತೆ ಮರಕ್ ಹತ್ತಿ ಎಲ್ಲಿದೆ ಆನೆಗಳು ಅಂತ ಮರಕ್ ಹತ್ತವ್ರು ಆಗಿರ್ಬೋದು, ಎಲ್ಲ ತುಂಬಾ ಒಂದು ವಿವಿಧ ಈಗ ಸಪ್ರೇಟ್ ಬ್ಯಾಚ್ ಇರುತ್ತೆ. ಅದು ಹಿಂದೆ ಹೋಗೋರು, ಮರಕ್ ಹತ್ತವರು, ಡಾಟ್ ಮಾಡೋರು ಹಿಂದೆ ಹೋಗೋರು, ಇಂತ ಎಲ್ಲ ಒಂದು ಕೆಲಸಗಳಿಗೆ ಎಲ್ಲರಿಗೂ ಒಂದು ನೇಮಕ ಮಾಡಿರುವಂತದ್ದು. ಈ ಒಂದು ಸುಲಭವಾಗಿ ಮಾಡಕ್ಕೆ ಈ ಕಾರ್ಯಾಚರಣೆ ಯಶಸ್ವಿ ಆಗಕ್ಕೆ ಅವ್ರದೆಲ್ಲ ಒಂದು ಪಾತ್ರ ಇದೆ ಸರ್. ಇದು ಅಲ್ಲ, ಯಾಕಂತ ಹೇಳಿದ್ರೆ ಆನೆ ಗುಂಪು ತುಂಬಾ ದೊಡ್ಡದು. ಆಕ್ಚುಲಿ 20-30 ಆನೆ ಇವತ್ತು ಸರ್ ಮುಖ್ಯವಾಗಿ ನಮ್ಮ ಪ್ರಶಾಂತ ಒಂದು ಕ್ಯಾಪ್ಟನ್ಶಿಪ್ ಇದೆ, ಮತ್ತೆ ಧನಂಜಯ, ಏಕಲವ್ಯ ಇದು ಮುಂದಾಳತ್ವ ವಹಿಸೋದು ಎಲ್ಲಾ ಕಾರ್ಯಾಚರಣೆಯಲ್ಲೂ ಒಂದು ನಾವು ನೋಡಿದೀವಿ ಸರ್. ಇವತ್ತು ಕೂಡ ಇದೇ ಆನೆಗಳು ಮುಂದಾಳತ್ವ ಆಗಿ ನಮ್ಮ ಧನಂಜಯ, ನಮ್ಮ ಪ್ರಶಾಂತ ಮತ್ತೆ ನಮ್ಮ ಏಕಲವ್ಯ ಆಗಿರ್ಬೋದು, ಈ ಆನೆಗಳು ತುಂಬಾ ಮುಂದಾಳತ್ವದಲ್ಲಿ ಕೆಲಸ ಮಾಡಿದೆ ಸರ್. ಆಮೇಲೆ ಎಲ್ಲಿ ಸಿಕ್ತು ಸರ್ ಕೊನೆಯದಾಗಿ? ಇವತ್ತು ನಮ್ಮ ಭುವನೇಶ್ವರಿ ಕರೆಕ್ಟ್ ನಮ್ಮ ಮಲ್ಸಾವರ ಕಾನಹಳ್ಳಿ ಹೋಗೋ ಕಾನಹಳ್ಳಿ ಫಾರೆಸ್ಟಿಗೆ ಹೋಗೋ ಏನು ರಸ್ತೆ ಇದೆ, ಮಲ್ಸಾವರ ಮೂಡ್ಗೆರೆಗೆ ಹೋಗಿ ಸಂಪರ್ಕ ಹೊಂದುತ್ತೆ. ಅದು ಆ ರಸ್ತೆಯಲ್ಲಿ ನಮ್ಮ ಅರಹಳ್ಳಿಯಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ. ಮಡೇನಹಳ್ಳಿ ಅನ್ನ ಒಂದು ಗ್ರಾಮ ಬರುತ್ತೆ. ಅಲ್ಲಿದ್ದಂತ ನಮ್ಮ ಭುವನೇಶ್ವರಿ ಅಲ್ಲೇ ಸುತ್ತಮುತ್ತ ಡಾಟ್ ಮಾಡ್ತಾರೆ. ಡಾಟ್ ಮಾಡಿದ ನಂತರ ಅದಕ್ಕೆ ಗುಂಪಿನಿಂದ ಬೇರ್ಪಡಿಸಿ ಅದ್ರ ನಂತರ ಅದನ್ನ ರೇಡಿಯೋ ಕಾಲರ್ ಅಳವಡಿಕೆ ಮಾಡುವಂತ ಕೆಲಸನ ಅಧಿಕಾರಿಗಳು ಮಾಡ್ತಾರೆ ಸರ್. ಅಂತ ಆನೆಗಳೆಲ್ಲ ಹೋಗ್ಬಿಡ್ತಾವ ಸರ್? ಸಪರೇಟ್ ಆಗ್ಬಿಡ್ತಾವೆ? ಸಪರೇಟ್ ಅಂದ್ರೆ ನಮ್ಮ ಸಾಕಾನೆಗಳು ನುಗ್ಗೋ ಒಂದು ಫೋರ್ಸು ಮತ್ತೆ ಫೈರಿಂಗ್ ಇರುತ್ತೆ ಸರ್. ಯಾಕಂದ್ರೆ ಈಗ ಪಟಾಕಿ ಒಂದು ಏನು ನಮ್ಮ ETF ಆಗಿರ್ಬೋದು, ಅರಣ್ಯ ಅಧಿಕಾರಿಗಳ ಒಂದು ಏನು ಸ್ಟೆಪ್ ಇರುತ್ತೆ, ಏನ್ ಅವರ ಒಂದು ಪ್ಲಾನ್ ಇರುತ್ತೆ, ಆ ಪ್ಲಾನ್ ಪ್ರಕಾರವಾಗಿ ಅದು ಮಾಡ್ತಾರೆ ಸರ್. ಯಾಕಂದ್ರೆ ಇದರಲ್ಲಿ ಹೇಳೋದೇ ಇದು ಟೀಮ್ ಬಂದಿದೆ ಅಂತ ನಾನು ಏನ್ ಹೇಳ್ದೆ, ಇದು ಅನುಭವ ಸರ್. ಯಾವ ರೀತಿ ಗುಂಪಲ್ಲಿ ಇದ್ದಿದ್ದು ಕಾಡಾನೆಗಳನ್ನ ಬೇರ್ಪಡಿಸಿ ಒಂದಕ್ಕೆ ಮಾತ್ರ ಒಂಟಿ ಮಾಡಿ ಅದನ್ನ ರೇಡಿಯೋ ಕಾಲರ್ ಹಾಕುವಂತದ್ದು, ಅದು ಒಂದು ಯುಕ್ತಿಯ ಕೆಲಸ, ಅನುಭವದ ಕೆಲಸ ಮಾಡೋದ್ರಲ್ಲಿ ಇವತ್ತು ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಈ ಟೀಮ್ ತುಂಬಾ ಚೆನ್ನಾಗಿದೆ ಈ ಸರಿ ಬಂದಿರುವಂತದ್ದು. ಹೌದು ಸರ್, ಆನೆಗಳು ತುಂಬಾ ಚೆನ್ನಾಗಿದೆ ಸರ್. ವಿಜಯ್ ಆನೆನೂ ಸೂಪರ್ ಆಗಿದೆ ಅಂತೀರಾ? ಸೂಪರ್ ಆಗಿದೆ. ಇವತ್ತು ಒಂದು ಕಾರ್ಯಾಚರಣೆ ನೋಡ್ಬೇಕಂತ ಆಸೆ ಇತ್ತು. ಇವತ್ತು ಈ ಕಾರ್ಯಾಚರಣೆ ನೋಡಿದ್ಮೇಲೆ ತುಂಬಾ ಖುಷಿನೂ ಆಯ್ತು. ನಮ್ಮ ಸಾಕ ಬಲಿಷ್ಠವಾಗಿದೆ ಸರ್. ಏಕಲವ್ಯ ಬೇರೆ ಬರ್ತಾ ಇದ್ದಾನೆ ಇತ್ತೀಚೆಗೆ. ಹೌದು, ಅಜಯ್ ಬಾರಿ ಕಡಿಮೆ ಬರುದು. ಹೌದು.
ಇದೆಲ್ಲದಕ್ಕೆ ನಾನು ಈ ಅಜಯನ ಕಾರ್ಯಾಚರಣೆ ಇದು ಮೊದಲನೇ ಸಾರಿ ನಾನು ನೋಡ್ತಾ ಇರೋದು ಸರ್. ನೋಡ್ಲೇಬೇಕನ್ನೋದು ನನ್ಗೂ ಆಸೆ ಇತ್ತು, ಇವತ್ತು ನೋಡ್ದೆ ನಾನು. ತುಂಬಾ ಚೆನ್ನಾಗಿದೆ, ಅಜಯನ ಒಂದು ಪಾತ್ರನೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ಸೊ ಮಿಂಚಿಬಿಟ್ಟ ಅಜಯ್ ಹಾಗಾದ್ರೆ ಇವತ್ತು. ಹೌದು ಸರ್, ಹೌದು. ಇದೆಲ್ಲದಕ್ಕಿಂತ ವಿಶೇಷ ಅಂದ್ರೆ ಸರ್, ಈಗ ನೀವ್ ಹೇಳ್ತಾ ಇದ್ರ ಒಂಟಿ ಸಲಗನ ಹಿಡಿತಾರಂತ ಹೇಳಿ. ಹೌದು ಸರ್. ಏನ್ ಸರ್ ಇದು ಒಂಟಿ ಸಲಗ ಅಷ್ಟೊಂದು ತಲೆನೋವಿದೆನಾ? ತಲೆನೋವು ಅಂತ ಹೇಳಿದ್ರೆ ಸರ್, ಇದು ತುಂಬಾ ರೋಷವೇಷದಲ್ಲಿದೆ ಸರ್. ನಾನು ಈಗ ಈ ನಮ್ಮ ಸಾಕಣೆ ಬಲಿಷ್ಠವಾಗಿದೆ, ಅದೊಂದು ಧೈರ್ಯನೂ ಇದೆ, ನಮ್ಮ ಅಧಿಕಾರಿಗಳ ಒಂದು ಪ್ಲಾನಿಂಗ್ ಏನಿದೆ, ಕುತೂಹಲ ಆಗಿದೆ. ಇವತ್ತು ಯಾವ ರೀತಿ ನಮ್ಮ ಸಾಕಾನೆಗಳು ಈ ಒಂಟಿ ಸಲಗ ಕಾರ್ಗಳ ಮೇಲೆ ದಾಳಿ ಮಾಡ್ತಾ ಇದೆ. ಹಿಂದೆ ಒಂದು 4-5 ದಿವಸ ಹಿಂದೆ ಒಂದು ಕ್ರೇಟಾ ಕಾರ್ ಮೇಲೆ ಹಿಂದೆ ಮನೆ ಹತ್ರ ಶೆಡ್ಡಿಗೆ ನಿಲ್ಸಕ್ಕಂತ ಹೋಗೋ ಸಂದರ್ಭದಲ್ಲಿ ಹಿಂದೆಯಿಂದ ದಾಳಿ ಮಾಡುತ್ತೆ ಇದು ಒಂಟಿ ಸಲಗ. ದಾಳಿಗೆ ಆ ಕಾರು ಆಟೋಮೆಟಿಕ್ ಶೆಡ್ ಒಳಗಡೆ ನುಗ್ಬಿಡುತ್ತೆ. ಅವ್ರ ಫ್ಯಾಮಿಲಿ ಇಡೀ ಶಾಕಿಗೆ ಒಳಗಾಗಿದ್ದಾರೆ. ಅಂತ ಕೆಲಸಗಳನ್ನ ಈ ಒಂಟಿ ಸಲಗ ಮಾಡ್ತಿರುವಂತದ್ದು ತುಂಬಾ ರೋಷಾವೇಶ, ಜನಗಳಿಗೆ ನೋಡಿದ್ರೆ ಬೆರೆಸುವಂತದ್ದು. ಏನಾದ್ರು ಮಾಡಿದೇನ? ಇದು 8-10 ದಿವಸ ಆಯ್ತು, ಒಂದು ಜೀವನೂ ಕೂಡ ಬಲಿ ಪಡೆದಿರುವಂತದ್ದು ಸರ್ ಈ ಒಂಟಿ ಸಲಗ. ಎಲ್ಲಿಂದ ಬಂತು ಸರ್ ಇದು? ಇದು ಯಾಕಡೆಯಿಂದ ಬಂದಿದೆ? ಈ ಕೊಡಗು ಭಾಗದಿಂದ ಬಂದಿಲ್ಲ ಸರ್, ಇದು ಚಿಕ್ಕಮಗಳೂರು ಭಾಗದಿಂದಾನೇ ಬಂದಿರಬಹುದು ಅಂತ ನಮ್ಮ ಅನಿಸಿಕೆ ಇದೆ. ಯಾಕಂತ ಹೇಳಿದ್ರೆ ಇದು ಪೆನ್ಸಿಲ್ ಕೋರೆ, KP ಕಾಲರ್ 2 ಮತ್ತೆ ಇದು ಹೊಸದಾಗಿ ಬಂದಿರುವಂತ ಈ ಆನೆ ಸೇಮ್ ಒಂದೇ ಮಟ್ಟ, ಒಂದೇ ಬಲಿಷ್ಠವಾಗಿದ್ದಾವೆ, ಒಂದೇ ಹೈಟು, ಒಂದೇ ತೂಕ, ಅದೇ ರೀತಿ ಒಂದೇ ಲುಕ್, ಮುಖ ಲಕ್ಷಣ ಕೂಡ ಒಂದೇ ರೀತಿ, ಅದು ಎಲ್ಲ ಒಂದೇ ಸತಿ ಜೊತೆ ನಿಂತ್ಕೊಂಡ್ರೆ ಯಾವ ಆನೆ ಯಾವ್ದು ಅಂತ ಕಂಡಿಡಿಯೋದು ತುಂಬಾ ಕಷ್ಟ ಇದೆ ಸರ್. ಆ ರೀತಿ ಇದೆ. ಹಾಗಾಗಿ ಇದು ಯಾವ ರೀತಿ ಇಲ್ಲಿದೆ ಆನೆನಾ ಅಂತ ತುಂಬಾ ದಿವಸದಿಂದ ಇದು ಕಾಣಿಸ್ತಾ ಇರ್ಲಿಲ್ಲ. ಪೆನ್ಸಿಲ್ ಕೋರೆ, KP ಕಲರ್ ಅಂತೂ ನೋಡ್ತಾ ಇದ್ವಿ ನಾವು. ಆದ್ರೆ ಇದೂನು ಕೂಡ ಒಂದೇ ಮೈಕಟ್ಟಲ್ಲಿರೋದು ಒಂದು ಏನೋ ಹೊಸ ಆನೆ ತರ ಕಾಣ್ತಾ ಇದೆ, ತುಂಬಾ ರೋಷವೇಷವಾಗಿದೆ. ಇದನ್ನ ಸೆರೆ ಹಿಡಿಯೋದೇ ತುಂಬಾ ಒಳ್ಳೇದು ಅಂತಾನೂ ಕೂಡ ಅನಿಸ್ತಾ ಇದೆ ಸರ್. ಸೆರೆ ಹಿಡಿದು ಒಂದು ಒಳ್ಳೆ ಅರಣ್ಯಕ್ಕೆ ಸ್ಥಳಾಂತರ ಮಾಡಿದ್ರೆ ಆಹಾರ ಸಿಗುತ್ತೆ. ಮತ್ತೆ ಇವತ್ತು ಆಹಾರ ಇಲ್ದಲೇ ಇಂತ ರೋಷಾವೇಷಗೊಂಡಿದ್ಯೋ ಈ ಕಾಡಾನೆ ಅಂತಾನೂ ಗೊತ್ತಾಗ್ತಾ ಇಲ್ಲ ಸರ್. ಯಾಕೆ ಮನುಷ್ಯರನ್ನ ನೋಡಿದ್ರೆ ಬೆರೆಸ್ತಾ ಇದೆ, ವಾಹನಗಳ ಮೇಲೆ ಯಾಕೆ ದಾಳಿ ಮಾಡ್ತಾ ಇದೆ ಅನ್ನೋದೇ ಪ್ರಶ್ನೆ ಆಗಿದೆ ಸರ್ ಇದು. ಸೊ ಒಟ್ಟಾರೆಯಾಗಿ ನಾಳೆ ಕಾರ್ಯಾಚರಣೆ ಯಾವ ರೀತಿ ಇರುತ್ತೆ, ಆನೆ ಒಂಟಿ ಸಲಗ ಹಿಡಿತಾರ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಆಗಿದೆ ಅಂತೀರಾ? ಹೌದು ಸರ್ ಸರ್. ತುಂಬಾ ಧನ್ಯವಾದ ಸರ್. ನಾಳೆ ಕಾರ್ಯಾಚರಣೆ ನೋಡುವ.